ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ ಕುತ್ಕೊಳ್ಳಿ. ಬಡವ್ರ ಮನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ, ನಾವು ಏನ್ ತುಂಬಾ ಇರೋರಲ್ಲ ಬಿಡಿ. ಏನೋ ದೇವ್ರು ಈಗ ಸ್ವಲ್ಪ ಅನುಕೂಲವಾಗಿ ಇಟ್ಟಿದ್ದಾನೆ. ನಮ್ಗೆ ನೀವು ಕೇಳ್ದಂಗೆಲ್ಲ ಮದ್ವೆ ಮಾಡ್ಕೊಡಕ್ ಆಗಲ್ಲ. ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡ್ತೀವಿ. ಇವ್ ನಮ್ ಕೊನೆ ಮಗ. ನೀವೇನ್ ತೊಂದ್ರೆ ತಗೋಬೇಡಿ, ನಾವೇ ಖರ್ಚಿಟ್ಟು ಮದ್ವೆ ಮಾಡ್ಕೊಳ್ತೀವಿ. ರೂಪಾ, ಬಾಮ್ಮ. ನನ್ನ ಮಗಳು ತುಂಬಾ ಮೃದು ಸ್ವಭಾವದವಳು. ಮೇಕಪ್ ಎಲ್ಲ ಹೆಚ್ಚಿಗೆ ಇಷ್ಟಪಡಲ್ಲ, ತುಂಬಾ ಸಿಂಪಲ್ ಆಗಿರ್ತಾಳೆ. ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ದೊಡ್ಡವರು ಚಿಕ್ಕವರು ಅಂದ್ರೆ ತುಂಬಾ ಮರ್ಯಾದೆ ಅವಳಿಗೆ. ಹೌದಾ? ನಾವು ಇಂಥ ಹುಡುಗಿನೇ ನೋಡ್ತಿದ್ವಿ. ನನಗಿರೋದೇ 2 ಗಂಡು ಮಕ್ಳು. ಅವಳನ್ನ ನನ್ನ ಮಗಳ ತರಾನೇ ತಿಳ್ಕೊಳ್ತೀನಿ. ಲಕ್ಷಣವಾಗಿದ್ದಾಳೆ. ಸರಿ, ಹಾಗಿದ್ರೆ ಒಂದೊಳ್ಳೆ ದಿನ ನೋಡ್ಕೊಂಡು ಮದ್ವೆ ನಿಶ್ಚಯ ಮಾಡೋಣ. ಹಾ, ಏನ್ ಹೇಳಿ? ನಂಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಬರಕ್ ಲೇಟ್ ಆಗುತ್ತೆ, ಆಯ್ತಾ? ಸರಿ ಆಯ್ತು, ಹೋಗಿ ಬನ್ನಿ. ಮಾ, ನಾ ಹೋಗಿ ಬರ್ತೀನಿ. ಸರಿಪ್ಪ, ಹೋಗ್ಬಿಟ್ ಬಾ. ಹಲೋ, ಹೇಳಮ್ಮ. ನಮ್ಮ ಅತ್ತೆಗೆ ಅಡುಗೆ ಮಾಡ್ತಾ ಇದೀನಮ್ಮ. ಅತ್ತೆಗೆ ಅಡುಗೆ ಮಾಡಿದ್ರೆ ಬರೋಕ್ಕಾಗಲ್ಲಮ್ಮ ನಾನು. ಸರಿ ಅಮ್ಮ, ಆಯಿತು. ಅತ್ತೆ, ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಸುಮ್ಮನೆ ಏನಕ್ಕಮ್ಮ ಹೋಗ್ತೀಯ ಪದೇ ಪದೇ ಅಮ್ಮನ ಮನೆಗೆ? ಯಾಕೆ? ನಮ್ಮ ಅಮ್ಮನ ಮನೆಗೆ ಏನಾದರೂ ಕೆಲಸ ಇದ್ರೆ ಮಾತ್ರ ಹೋಗ್ಬೇಕಾ? ಸರಿ, ಅಡುಗೆ ಮಾಡಿದ್ಯಮ್ಮ? ಇಲ್ಲ, ಬಂದು ಮಾಡ್ತೀನಿ. ಅರ್ಜೆಂಟ್ ಇದ್ರೆ ನೀವೇ ಮಾಡ್ಕೊಳ್ಳಿ. ಸರಿ ಆಯ್ತಮ್ಮ. ಎಲ್ಲಮ್ಮ ರೂಪಾ? ರೂಪ ಇಲ್ಲ ಕಣೋ, ಅವ್ರ ಅಮ್ಮನ ಮನೆಗೆ ಹೋದ್ಲು. ಏನಕ್ಕೆ? ಏನಕ್ಕೋ ನನ್ಗೇನಪ್ಪ ಗೊತ್ತು. ನಿನ್ ಕೆಲ್ಸಕ್ಕೆ ಅಂತ ಹೊರಗಡೆ ಹೊಟ್ರೆ ಅವಳು ಹಿಂದೆನೆ ಅವ್ರ ಅಮ್ಮನ ಮನೆಗೆ ಹೋಗಿ ಹೋಗಿ ಕುತ್ಕೋತಾಳೆ. ಏನೋಪ್ಪ, ಅವ್ರಮ್ಮ ಹೇಳಿದ್ದೆ ಒಂದು, ಅವಳು ನಡ್ಕೊಳ್ತಿರೋದೇ ಒಂದು. ಮಾತಿಗೂ ಅವ್ರಮ್ಮ ಫೋನ್ ಮಾಡಿ ಕರೀತಾರೆ. ಅವಳು ಎದ್ನೋ ಬಿದ್ನೋ ಅಂತ ಹೊರಟೋಗ್ತಾಳೆ. ನಿನ್ ಮನೆಯಿಂದ ಹೋಗೋದೇ ತಡ. ಮತ್ ನನ್ಗೆ ಯಾಕಮ್ಮ ಹೇಳಿಲ್ಲ ನೀವು? ಹೇಳ್ತಿದ್ನೋ, ಹೇಳಿದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ. ಅದಕ್ಕೆ ನಾನು ಹೇಳಿಲ್ಲ. ಈಗ ಅವಳೇ ಬರ್ತಾಳಲ್ಲ, ನೀನೇ ಕೇಳ್ಕೊ ಅವಳನ್ನ. ಸರಿ, ಅವಳು ಬರ್ಲಿ ಇರಿ, ಕೇಳ್ತೀನಿ. ಯಾಕೆ ಇಷ್ಟೊತ್ತು? ಅಮ್ಮನ ಮನೆಗೆ ಹೋಗಿದೆ, ಅದಕ್ಕೆ ಲೇಟ್ ಆಯಿತು. ಮಾತಿಗೆ ಏನಕ್ಕೆ ಹೋಗ್ತೀಯ ಅಮ್ಮ ಮನೆಗೆ? ನಮ್ಮ ಅಮ್ಮನ ಮನೆಗೆ ಹೋದ್ರೆ ಏನು ತಪ್ಪಿದೆ? ನಿಮ್ಮ ಅಮ್ಮನ ಮನೆಗೆ ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ. ಅಮ್ಮನ ಮನೆ ಪಕ್ಕದಲ್ಲೇ ಇದೆ ಅಂತೇಳಿ ಮಾತಿಗೂ ಅಮ್ಮನ ಮನೆಗೆ ಹೋಗೋದು ತಪ್ಪು. ಇದು ನಿನ್ನ ಮನೆ. ನಿನ್ನ ಗಂಡ ಬರೋದ್ರೊಳಗಡೆ ಅಡುಗೆ ಮಾಡಬೇಕು, ಏನೊಂದು ನೋಡ್ಕೊಳ್ಳಲ್ಲ. ಯಾವಾಗೂ ಹೋಗಿ ಅಮ್ಮನ ಮನೇಲಿ ಕುತ್ಕೊಂಡ್ರೆ ಹೆಂಗೆ? ನಿಮ್ಮಮ್ಮ ನಿನ್ನ ಬಗ್ಗೆ ಹೇಳಿದ್ದೇ ಒಂದು, ನೀನು ನಡ್ಕೊಳ್ತಿರೋದೇ ಒಂದಲ್ಲಮ್ಮ. ನಾನು ಇರೋದೇ ಹೀಗೆ. ನಮ್ಮ ಅಮ್ಮನ ಮನೆಗೆ ಹೋಗ್ದಾರೆ ಆಗೋದಿಲ್ಲ ನನಗೆ. ಇರೋ ಅಂದ್ರೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತಾ ಇರ್ತೀನಿ. ಏನಮ್ಮ ಹಿಂಗ್ ಮಾತಾಡ್ತೀಯ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮದ್ವೆ ಮಾಡ್ಕೊಂಡು ಬಂದಿದೀವಿ. ನಿಮ್ಗೆ ನಿಮ್ ದುಡ್ಡಸ್ಗೆ ತೋರ್ಸ್ಕೋಬೇಕಿತ್ತು, ಅದಕ್ಕೆ ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ಕೊಂಡ್ರಿ. ನಮ್ಮ ಅಮ್ಮ ಏನ್ ಮದ್ವೆ ಮಾಡ್ಕೊಡಕ್ ಗತಿ ಇಲ್ಲ ಅಂತ ಏನ್ ಹೇಳಿಲ್ವಲ್ಲ.